ಬಾಬು ಜೊತೆ ರಾಜಮೌಳಿ ಮಾಡ್ತಿರೋ ಸಿನಿಮಾ ಬಗ್ಗೆ ಒಂದು ಸಖತ್ ಅಪ್ಡೇಟ್ ಸಿಕ್ಕಿದೆ. ಬಜೆಟ್ ರಾಜಮೌಳಿ ಪ್ಲಾನ್ ಕೇಳಿದ್ರೆ ತಲೆ ತಿರುಗೋದು ಗ್ಯಾರಂಟಿ. ತೆಲುಗು ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿರುವ ಪ್ರಾಜೆಕ್ಟ್ ಅಂದ್ರೆ ಮಹೇಶ್ ಬಾಬು ಜೊತೆ ರಾಜಮೌಳಿ ಮಾಡ್ತಿರೋ ಸಿನಿಮಾ. ಇದಕ್ಕಾಗಿ ಭಾರತೀಯ ಪ್ರೇಕ್ಷಕರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ರಾಜಮೌಳಿ ಮುಂದಿನ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸ 1 ವರ್ಷಕ್ಕೂ ಹೆಚ್ಚು ಕಾಲ ನಡೆಯುತ್ತಿದೆ. ಇನ್ನು ಹೇಳಬೇಕಂದ್ರೆ 2 ವರ್ಷಗಳಿಂದ ಕಥೆಯ ಮೇಲೆ ಕೆಲಸ ಮಾಡ್ತಿದ್ದಾರೆ ಬರಹಗಾರ ವಿಜೇಂದ್ರ ಪ್ರಸಾದ್. ಹಾಗಾದ್ರೆ ಸಿನಿಮಾ ಯಾವಾಗ ಶುರುವಾಗುತ್ತೆ ಅನ್ನೋದು ಎಲ್ಲರಲ್ಲೂ ಇರುವ ಪ್ರಶ್ನೆ, ಕುತೂಹಲ. ವಿಜೇಂದ್ರ ಪ್ರಸಾದ್ ಹಲವು ಕಾರ್ಯಕ್ರಮಗಳಲ್ಲಿ ಮುಂದಿನ ವರ್ಷ ಸಿನಿಮಾ ಶುರುವಾಗುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. 2025ರಲ್ಲಿ ಆರಂಭದಲ್ಲಿ ಸಿನಿಮಾ ಶುರುವಾಗುತ್ತೆ ಅಂತ ಗೊತ್ತಾಗಿದೆ. ಆದರೆ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಏನಾಗ್ತಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಕ್ರಿಪ್ಟ್ ಫೈನಲ್ ಆಗಿದೆಯಾ, ನಟ ನಟಿಯರ ಆಯ್ಕೆ ನಡೀತಿದೆಯಾ ಅನ್ನೋದು ಸಸ್ಪೆನ್ಸ್ ಆಗಿದೆ. ಇದಕ್ಕೆ ಸಂಬಂಧಿಸಿದ ಯಾವುದೇ ಅಪ್ಡೇಟ್ಸ್ ಕೂಡ ಲೀಕ್ ಕೂಡ ಹೊರಗೆ ಬಂದಿಲ್ಲ. ತುಂಬಾ ಸೀಕ್ರೆಟ್ ಆಗಿ ಇದನ್ನ ಪಾಲಿಸುತ್ತಿದ್ದಾರೆ. ಸ್ಕ್ರಿಪ್ಟ್ ಫೈನಲ್ ಮಾಡುವುದರ ಜೊತೆಗೆ ನಟ ನಟಿಯರ ಆಯ್ಕೆ, ತಂತ್ರಜ್ಞರು, ಲೊಕೇಶನ್ಸ್, ವೇಷಭೂಷಣಗಳ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಈ ಸಿನಿಮಾ ಅಂತಾರಾಷ್ಟ್ರೀಯ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಆಗಿರಲಿದೆ ಅಂತ ಗೊತ್ತಾಗಿದೆ. ಇಂಡಿಯಾನಾ ಜೋನ್ಸ್ ಸಿನಿಮಾಗಳು ತಮಗೆ ಇಷ್ಟ ಅಂತ ರಾಜಮೌಳಿ ಹೇಳಿದ್ದಾರೆ. ಅದೇ ಮಾದರಿಯಲ್ಲಿ ಒಂದು ಫಾರೆಸ್ಟ್ ಆಧಾರಿತ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಮಾಡಬೇಕು ಅಂತ ರಾಜಮೌಳಿ ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಒಂದು ಸಂದರ್ಶನದಲ್ಲಿ ಅವರು ಈ ವಿಷಯ ಹೇಳಿದ್ದರು. ಮಹೇಶ್ ಬಾಬು ಅಂತಾರಾಷ್ಟ್ರೀಯ ಸಾಹಸಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಮಾಸ್ ರಸ್ಟಿಕ್ ಆಗಿ ಅವರ ಪಾತ್ರ ಇರಲಿದೆ ಅಂತ ಗೊತ್ತಾಗಿದೆ. ಆ ಪಾತ್ರಕ್ಕಾಗಿ ಕೂದಲು ಗಡ್ಡ ಬೆಳೆಸಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಹೇಶ್. ತಮ್ಮ ಲುಕ್ನಿಂದಲೇ ಅಭಿಮಾನಿಗಳಿಗೆ ಗೂಸ್ ಬಂಪ್ಸ್ ತರಿಸುತ್ತಿದ್ದಾರೆ. ನಿಜ ಲುಕ್ನಲ್ಲೇ ಹೇಗಿದ್ದರೆ ಸಿನಿಮಾದಲ್ಲಿ ಪಾತ್ರದ ಲುಕ್ನಲ್ಲಿ ಕಾಣಿಸಿಕೊಂಡ್ರೆ ಹೇಗಿರ್ತಾರೆ ಅಂತ ಊಹಿಸಿಕೊಳ್ಳಿ. ಈ ಸಿನಿಮಾಗೆ ಸಂಬಂಧಿಸಿದ ಕುತೂಹಲಕಾರಿ ವಿಷಯಗಳು ಹೊರಬಿದ್ದಿವೆ. ಮುಖ್ಯವಾಗಿ ಸಿನಿಮಾ ಬಜೆಟ್ ಬಗ್ಗೆ ಹೊಸ ಚರ್ಚೆ ಕೂಡ ಶುರುವಾಗಿದೆ. ಈ ಸಿನಿಮಾಗೆ ಬಜೆಟ್ 1000 ಕೋಟಿ ಆಗಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ. 1000 ಕೋಟಿ ಆಗತ್ತಾ ಅಂತ ಪ್ರೇಕ್ಷಕರು ಅಚ್ಚರಿ ಪಡುತ್ತಿದ್ದಾರೆ. ಆದ್ರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ಸಿನಿಮಾ ಬಜೆಟ್ 1000 ಕೋಟಿ ಅಲ್ಲ, ಅದಕ್ಕಿಂತ ಹೆಚ್ಚಿರಬಹುದು. ಸುಲಭವಾಗಿ 1200 ಅಥವಾ 1300 ಕೋಟಿ ಆಗುವ ಸಾಧ್ಯತೆ ಇದೆ. ಈ ವಿಷಯವನ್ನ ಹಿರಿಯ ನಿರ್ದೇಶಕ ನಿರ್ಮಾಪಕ ತಮ್ಮಾರೆಡ್ಡಿ ಭಾರದ್ವಾಜ್ ಹೇಳಿಕೊಂಡಿದ್ದಾರೆ. ರಾಜಮೌಳಿ ಪ್ಲಾನ್ ಪ್ರಕಾರ ಸಿನಿಮಾ ಮಾಡಿದ್ರೆ ಸುಲಭವಾಗಿ 12ರಿಂದ 1200ರಿಂದ 1300 ಕೋಟಿ ಆಗತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಬಜೆಟ್ ಹಾಕಿ ಸಿನಿಮಾ ವಾಪಸ್ ಪಡೆಯೋದು ಹೇಗೆ ಅನ್ನೋ ಅನುಮಾನ ಕೂಡ ಇದೆ. ಆದರೆ ಅದಕ್ಕೆ ರಾಜಮೌಳಿ ಬಳಿ ಪ್ಲಾನ್ ಕೂಡ ಇದೆ. ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ಈಗ ದೇಶದಲ್ಲಿ 1-2% ಪ್ರೇಕ್ಷಕರು ಮಾತ್ರ ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾವನ್ನ ಪ್ರೇಕ್ಷಕರ ಬಳಿ ತಲುಪಿಸಬೇಕು, ಸಿನಿಮಾ ನೋಡುವ ಪ್ರೇಕ್ಷಕರ ಶೇಕಡಾವಾರು ಪ್ರಮಾಣ ಹೆಚ್ಚಿಸಬೇಕು ಅಂತ ಅವರು ಹೇಳಿದರು. ಬಾಹುಬಲಿ 2 ಸಿನಿಮಾ 1800 ಕೋಟಿ ಗಳಿಸಿತ್ತು. ಇದನ್ನ 1.2% ಪ್ರೇಕ್ಷಕರು ಮಾತ್ರ ನೋಡಿದ್ದಾರಂತೆ. ಹಾಗಾಗಿ 4ರಿಂದ 5% ಹೆಚ್ಚಿಸಿದ್ರೆ ಸುಲಭವಾಗಿ 3 ಅಥವಾ 4 ಸಾವಿರ ಕೋಟಿ ರೂಪಾಯಿ ಗಳಿಸಬಹುದು ಅನ್ನೋದು ರಾಜಮೌಳಿ ಅಭಿಪ್ರಾಯ. ಅದೇ ದಿಕ್ಕಿನಲ್ಲಿ ಪ್ರಮೋಷನ್ ಪ್ಲಾನ್ಸ್ ಕೂಡ ನಡೀತಿದೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಿನಿಮಾ ತಲುಪಿಸಬೇಕು ಅಂತ ಅಂದುಕೊಂಡಿದ್ದಾರಂತೆ. ಸುಮಾರು 50 ಭಾಷೆಗಳಲ್ಲಿ ಜಗತ್ತಿನಾದ್ಯಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಯೋಚಿಸುತ್ತಿದ್ದಾರಂತೆ. ತೆಲುಗು ಮತ್ತು ಭಾರತೀಯ ಪ್ರೇಕ್ಷಕರಲ್ಲಿರುವ ಎಲ್ಲಾ ದೇಶಗಳು ಕೂಡ ರಿಲೀಸ್ ಆಗಬೇಕು ಅಂತ ಅಂದುಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಇದನ್ನ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ ಆಗಿ ಶುರುವಿನಿಂದಲೂ ಪ್ರಮೋಟ್ ಮಾಡಲಿದ್ದಾರಂತೆ. ಇದರಿಂದ ಬೇರೆ ದೇಶಗಳ ಪ್ರೇಕ್ಷಕರು ಕೂಡ ಈ ಸಿನಿಮಾ ನೋಡುವಂತೆ ಮಾಡಬೇಕು ಅನ್ನೋದು ರಾಜಮೌಳಿ ಪ್ಲಾನ್. ಆ ಧೈರ್ಯದಿಂದಲೇ ಬಜೆಟ್ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಮಾತಿದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಮುಂದೆ ಗೊತ್ತಾಗುತ್ತದೆ.